ನಮಸ್ಕಾರ. ಇಂದು ನಾನು ನಿಮ್ಮ ರಾಶಿ ಭವಿಷ್ಯವನ್ನು ಹೇಳಲಿದ್ದೇನೆ. ಇದು ನಿಮ್ಮ ಜಾತಕದ ಗ್ರಹಗಳ ಸ್ಥಿತಿ ಮತ್ತು ಗತಿಯ ಆಧಾರದ ಮೇಲೆ. ನಾನು ಬೇರೆ ಗುರುಜಿಗಳಂತೆ ಸುಳ್ಳು ಕಥೆಗಳನ್ನು ಕಟ್ಟುವುದಿಲ್ಲ. ನಿಜವಾದ ಗ್ರಹಗತಿಯ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ವಿವರಿಸುತ್ತೇನೆ. ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ಉತ್ತರ ನೀಡುತ್ತೇನೆ. ನಮಸ್ಕಾರ ಮೇಷರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಉರಿಯುತ್ತಿರುವ ಮಂಗಳನಿಂದ ಆಳಲ್ಪಡುವ ಮೇಷ, ಇಂದು ನಿಮ್ಮ ಪ್ರವರ್ತಕ ಮನೋಭಾವ ಮತ್ತು ಧೈರ್ಯಶಾಲಿ ನಾಯಕತ್ವ ಸ್ಪಷ್ಟವಾಗುತ್ತವೆ. ನಿಮ್ಮ ಅಗ್ನಿಶಕ್ತಿ ಹೊಸ ಆರಂಭಗಳನ್ನು ಪ್ರಚೋದಿಸುತ್ತದೆ. ಕ್ಷೀಣಿಸುತ್ತಿರುವ ಚಂದ್ರನ ಪ್ರಭಾವವು ದಿಟ್ಟ ವಿಜಯದ ಮೊದಲು ಆತ್ಮಾವಲೋಕನಕ್ಕೆ ಕರೆ ನೀಡುತ್ತದೆ. ಇಂದಿನ ನಾಟಕೀಯ ಘೋಷಣೆಗಳಿಂದ ಮೌನವಾದ ಅನ್ಯೋನ್ಯತೆಯು ಪ್ರಣಯವನ್ನು ಹೆಚ್ಚು ಆಳಗೊಳಿಸುತ್ತದೆ. ಒಂಟಿಗಳು ಹೊಸ ಸಂಪರ್ಕಗಳ ಮೊದಲು ಸ್ವಪ್ರೀತಿಯ ಅಭ್ಯಾಸಗಳಿಂದ ಪ್ರಯೋಜನ ಪಡೆಯುತ್ತಾರೆ. ದಂಪತಿಗಳು ಭಾವೋದ್ರೇಕ ಸಾಹಸಗಳ ಬದಲು ಸೌಮ್ಯ ಮೆಚ್ಚುಗೆ ಮತ್ತು ಒಟ್ಟಿಗೆ ಶಾಂತಿಯುತ ಕ್ಷಣಗಳನ್ನು ನಿರ್ಮಿಸಬೇಕು. ಭಾನುವಾರದ ಸೂರ್ಯ ಬೆಳಕು ನಿಮ್ಮ ಗುಪ್ತ ಅಂಶಗಳನ್ನು ಬಹಿರಂಗಗೊಳಿಸುತ್ತದೆ. ಹಳೆಯ ಮಾದರಿಗಳನ್ನು ಪ್ರಶ್ನಿಸಿ ಮತ್ತು ಭವಿಷ್ಯದ ರೂಪಾಂತರದ ಬೀಜಗಳನ್ನು ನರ್ಚಿಸಲು ಈ ಕ್ಷೀಣಿಸುತ್ತಿರುವ ಚಂದ್ರನ ಪ್ರಭಾವವನ್ನು ಸ್ವೀಕರಿಸಿ. ನಿಮ್ಮ ಸಾಮರ್ಥ್ಯಗಳ ಬಗ್ಗೆ ಹಳೆಯ ನಂಬಿಕೆಗಳನ್ನು ಬಿಡುಗಡೆ ಮಾಡಲು ಧೈರ್ಯವಿಡಿ. ಇಂದು ಸಹಯೋಗಿ ಯೋಜನೆಗಳು ನಿಮ್ಮ ರಾಜನೀತಿಕ ಕೌಶಲ್ಯಗಳನ್ನು ಬೇಡಿಕೊಳ್ಳುತ್ತವೆ. ಸಭೆಗಳಲ್ಲಿ ಹೆಚ್ಚು ಆಲಿಸಿ, ನಿರ್ದೇಶನದ ಬದಲು ಪ್ರೋತ್ಸಾಹ ನೀಡುವ ಮೂಲಕ ಸಹೋದ್ಯೋಗಿಗಳನ್ನು ಬೆಂಬಲಿಸಿ. ನಿಮ್ಮ ಮುಂದಿನ ವೃತ್ತಿಪರ ಪ್ರಗತಿಯನ್ನು ಶಾಂತವಾಗಿ ಯೋಜಿಸಿ ಮತ್ತು ಇತರರ ಉಪಕ್ರಮಗಳನ್ನು ಉತ್ತೇಜಿಸಿ. ಸೌಮ್ಯ ಯೋಗ ಮತ್ತು ಸ್ಟ್ರೆಚ್ಚಿಂಗ್ಗಳು ನಿಮ್ಮ ಶಕ್ತಿ ಸಮತೋಲನಕ್ಕೆ ಸಹಾಯ ಮಾಡುತ್ತವೆ. ದೇಹವು ಇಂದು ನಮ್ಯತೆಯನ್ನು ಬಯಸುತ್ತದೆ. ಹೈಡ್ರೇಟ್ ಆಗಿ, ತಂಪು ಆಹಾರಗಳನ್ನು ಆಯಿಸಿ. ಸಂಜೆ ಧ್ಯಾನವು ನಿಮ್ಮ ಯೋಧ ಚೈತನ್ಯವನ್ನು ಸಮನ್ವಯಗೊಳಿಸುತ್ತದೆ. ಕುಟುಂಬ ಸಂಬಂಧಗಳಲ್ಲಿ ತಾಳ್ಮೆಯಿಂದ ಅರ್ಥಮಾಡಿಕೊಳ್ಳುವುದು ಮುಖ್ಯ. ನಿಮ್ಮ ಉರಿಯುತ್ತಿರುವ ಅಭಿಪ್ರಾಯಗಳಿಗಿಂತ ಸಹಾನುಭೂತಿಯ ಉಪಸ್ಥಿತಿ ಹೆಚ್ಚು ಬೆಲೆ ಬಾಳುವುದು. ಸಕ್ರಿಯ ಆಲಿಕೆಯನ್ನು ಅಭ್ಯಾಸ ಮಾಡಿ. ಈ ದುರ್ಬಲ ಮುಕ್ತತೆಯು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಅದೃಷ್ಟ ಸಂಖ್ಯೆಗಳು 7, 14, 23, 41. ಇಂದು ಆಳ್ಮೆಯ ವೀಕ್ಷಣೆ ಮತ್ತು ಬುದ್ಧಿವಂತ ಸಂಯಮದ ಮೂಲಕ ಅದೃಷ್ಟ ಹರಿಯುತ್ತದೆ. ತಾತ್ಕಾಲಿಕ ವಿರಾಮವು ಮುಂದೆ ಹೆಚ್ಚು ಅವಕಾಶಗಳಿಗೆ ದಾರಿ ತೆರೆಯುತ್ತದೆ. ಸ್ಥಾನೀಯ ಆಧ್ಯಾತ್ಮಿಕ ಸ್ಥಳಗಳಿಗೆ ಚಿಕ್ಕ ಚಿಂತನಾಶೀಲ ನಡಿಗೆಗಳು ಸ್ಪಷ್ಟತೆಯನ್ನು ತರಬಹುದು. ದೀರ್ಘ ಪ್ರಯಾಣಗಳನ್ನು ತಾತ್ಕಾಲಿಕವಾಗಿ ಮುಂದೂಡಿ. ಪರಿಹಾರ: ಶಾಂತಗೊಳಿಸುವ ನೀಲಿ ಅಥವಾ ಬೆಳ್ಳಿ ಬಣ್ಣ ಧರಿಸಿ. ಚಂದ್ರನ ಶಿಲೆ ಅಥವಾ ಮುತ್ತನ್ನು ಹಿಡಿದು ಭಾವನಾತ್ಮಕ ಸಮತೋಲನ ಬೆಳೆಸಿರಿ. ಸೂರ್ಯಾಸ್ತದ ವೇಳೆ 3 ಬಾರಿ ಓಂ ಶಾಂತಿ ಜಪಿಸಿ. ಕೆಮೊಮೈಲ್ ಚಹಾ ಕುಡಿಯಿರಿ ಮತ್ತು ಸೌತೆಕಾಯಿಯನ್ನು ಸೇವಿಸಿರಿ. ಇಂದು ನಿಮ್ಮ ದಿನ ಆಂತರಿಕ ಶಾಂತಿ ಮತ್ತು ದೃಢ ನಿರ್ಧಾರದಿಂದ ತುಂಬಿರಲಿ. ನಮಸ್ಕಾರ ವೃಷಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶುಕ್ರನಿಂದ ಆಳಲ್ಪಡುವ ವೃಷಭ, ಇಂದು ನಿಮ್ಮ ಭೂಮಿಯ ನೆಲದ ಬುದ್ಧಿವಂತಿಕೆ ಮತ್ತು ಸೌಂದರ್ಯದ ಮೆಚ್ಚುಗೆಯೂ ಸ್ಪಷ್ಟವಾಗುತ್ತವೆ. ನಿಮ್ಮ ನಿರಂತರ ಸ್ವಭಾವ ಮತ್ತು ಪ್ರಾಯೋಗಿಕ ವಿಧಾನವು ಶಾಶ್ವತ ಅಡಿಪಾಯವನ್ನು ನಿರ್ಮಿಸುತ್ತವೆ. ಇಂದ್ರಿಯ ಅರಿವು, ತಾಳ್ಮೆಯ ಕೃತಿಯ ಮೂಲಕ ಪ್ರತಿಯೊಂದು ಅನುಭವಕ್ಕೂ ಶ್ರೀಮಂತಿಕೆಯನ್ನು ತರುತ್ತವೆ. ಇಂದು ಉತ್ಸಾಹವು ದೈಹಿಕ ಆಕರ್ಷಣೆಗಿಂತ ಬೌದ್ಧಿಕ ಪ್ರಚೋದನೆಯಿಂದ ಉರಿಯುತ್ತದೆ. ಭವಿಷ್ಯದ ಕನಸುಗಳ ಬಗ್ಗೆ ಅರ್ಥಪೂರ್ಣ ಸಂಭಾಷಣೆಗಳಲ್ಲಿ ಪಾಲುದಾರರನ್ನು ತೊಡಗಿಸಿಕೊಳ್ಳಿ. ಒಂಟಿಗಳು ನಿಜವಾದ ಸ್ವ ಅಭಿವ್ಯಕ್ತಿಯಿಂದ ಸಂಭಾವ್ಯ ಪ್ರೇಮಿಗಳನ್ನು ಆಕರ್ಷಿಸುತ್ತಾರೆ. ಎಚ್ಚರಿಕೆಯಿಂದ ನಿರ್ಮಿಸಲಾದ ಪ್ರದರ್ಶನಗಳ ಬದಲು ಪ್ರಾಮಾಣಿಕತೆ ಮುಖ್ಯ. ಆಂತರಿಕ ರೂಪಾಂತರವು ಇಂದು ಅನಿರೀಕ್ಷಿತ ಬಹಿರಂಗಪಡಿಸುವಿಕೆಗಳನ್ನು ಕರೆಯುತ್ತದೆ. ದೀರ್ಘಕಾಲದ ನಂಬಿಕೆಗಳನ್ನು ಪ್ರಶ್ನಿಸಿ. ಬದಲಾವಣೆಗೆ ನಿಮ್ಮ ನೈಸರ್ಗಿಕ ಪ್ರತಿರೋಧವನ್ನು ಗುರುವಾಗಿ ಸ್ವೀಕರಿಸಿ. ಇದು ಆಳವಾದ ವೈಯಕ್ತಿಕ ಪ್ರಗತಿಗೆ ದಾರಿ ತೋರಿಸುತ್ತದೆ. ಇಂದು ತೆರೆಮರೆಯ ತಯಾರಿಯು ಸಾರ್ವಜನಿಕ ಪ್ರಸ್ತುತಿಗಳಿಗಿಂತ ಹೆಚ್ಚು ಪ್ರಾಮುಖ್ಯ. ಕೌಶಲ್ಯಗಳನ್ನು ಪ್ರದರ್ಶಿಸುವುದ ಬದಲು ಅವುಗಳನ್ನು ಪರಿಪೂರ್ಣಿಸಿ. ಸಂಕ್ಲಿಷ್ಟ ಪ್ರಶ್ನೆಗಳಿಗೆ ನಿಮ್ಮ ಕ್ರಮಬದ್ಧ ವಿಧಾನವು ಮೇಲ್ವಿಚಾರಕರನ್ನು ಮೆಚ್ಚಿಸುತ್ತದೆ. ಮಾನಸಿಕ ಆಯಾಸಕ್ಕೆ ಪುನರ್ಚೈತನ್ಯಕಾರಿ ಅಭ್ಯಾಸಗಳು ತಕ್ಷಣದ ಅಗತ್ಯ. ತೀವ್ರ ವ್ಯಾಯಾಮದ ಬದಲು ಸೌಮ್ಯ ಯೋಗ ಅಥವಾ ಧ್ಯಾನವನ್ನು ಆರಿಸಿ. ಬೆಚ್ಚಗಿನ ಆಹಾರ ಮತ್ತು ಸಾಕಷ್ಟು ಜಲಸಂಚಯನದಿಂದ ದೇಹವನ್ನು ಪೋಷಿಸಿ. ನಿಗ್ರಹಿಸಲ್ಪಟ್ಟ ಭಾವನೆಗಳಿಗೆ ಇಂದು ಮಾನ್ಯತೆ ನೀಡಿ.
ಭಾವನೆಗಳನ್ನು ಒಳಗೊಳ್ಳಿಸುವುದ ಬದಲು ಸೃಜನಶೀಲ ಮಾಧ್ಯಮಗಳು ಅಥವಾ ವಿಶ್ವಸ್ತ ಜನರ ಮೂಲಕ ವ್ಯಕ್ತಪಡಿಸಿ. ಇದು ಸ್ಫೋಟಕ ಮುಖಾಮುಖಿಗಳನ್ನು ತಪ್ಪಿಸುತ್ತದೆ ಮತ್ತು ಗುಣಮುಖವಾಗಲು ಸಹಾಯ ಮಾಡುತ್ತದೆ. ಮಧ್ಯಾಹ್ನ 3 ರಿಂದ 5 ಗಂಟೆಯ ಅವಧಿಯಲ್ಲಿ ಧೈರ್ಯ ಆರ್ಥಿಕ ನಿರ್ಧಾರಗಳಿಗೆ ಅದೃಷ್ಟ ಅನುಕೂಲವಾಗಿದೆ. ಅದೃಷ್ಟ ಸಂಖ್ಯೆಗಳು 7, 23, 41. ಹಸಿರು ಬಣ್ಣವು ಸಮೃದ್ಧಿಯ ಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ. ತಾಮ್ರದ ಆಭರಣಗಳು ಸಂಭಾಷಣೆಗಳಲ್ಲಿ ಶುಕ್ರನ ಪ್ರಭಾವವನ್ನು ಬಲಪಡಿಸುತ್ತವೆ. ಬುಧನ ಪ್ರಭಾವದಿಂದ ಇಂದು ಪ್ರಮುಖ ಪ್ರಯಾಣಗಳನ್ನು ಮುಂದೂಡಿ. ನೆರೆಹೊರೆಯ ಸ್ಥಳೀಯ ಅನ್ವೇಷಣೆಗಳು ಹೆಚ್ಚು ಫಲಪ್ರದ. ಪ್ರಯಾಣ ಅಗತ್ಯವಿದ್ದರೆ ಹೆಚ್ಚಿನ ತಾಳ್ಮೆಯನ್ನು ಪ್ಯಾಕ್ ಮಾಡಿ ಮತ್ತು ವ್ಯವಸ್ಥೆಗಳನ್ನು 2 ಬಾರಿ ಪರೀಕ್ಷಿಸಿ. ಪರಿಹಾರ: ಮುಂಜಾನೆ ಪೂರ್ವಕ್ಕೆ ಮುಖ ಮಾಡಿ ಶ್ರೀಗಂಧದ ಧೂಪ ಹಚ್ಚಿ, ಗಾಢ ನೇಲೆ ಬಣ್ಣದ ಬಟ್ಟೆ ಧರಿಸಿ, ಎಡಜೇಬಿನಲ್ಲಿ ಸಣ್ಣ ಅಮೇಥಿಸ್ಟ್ ತುಂಡು ಇಟ್ಟುಕೊಳ್ಳಿ. ಮಲಗುವ ಮುನ್ನ ಅರಿಶಿಣದೊಂದಿಗೆ ಬೆಚ್ಚಗಿನ ಹಾಲು ಸೇವಿಸಿ. ಇಂದು ನಿಮ್ಮ ದಿನ ಸಮತೋಲನ, ದೃಢ ನಿರ್ಧಾರ ಮತ್ತು ಸೌಂದರ್ಯದಿಂದ ತುಂಬಿರಲಿ. ನಮಸ್ಕಾರ ಮಿಥುನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬುಧನಿಂದ ಆಳಲ್ಪಡುವ ಮಿಥುನ, ಇಂದು ನಿಮ್ಮ ದ್ವಂದ್ವ ಸ್ವಭಾವ ಮತ್ತು ಬೌದ್ಧಿಕ ಚುರುಕುತನವು ಹೆಚ್ಚು ಹೊಳೆಯುತ್ತವೆ. ಸಂವಹನ ಪಾಂಡಿತ್ಯ ಮತ್ತು ಬಹುಮುಖ ಚಿಂತನೆಯ ಮೂಲಕ ನಿಮ್ಮ ವಾಯು ಚಿಹ್ನೆಯ ಶಕ್ತಿ ಮಾರ್ಗಗಳು ಸ್ಪಷ್ಟವಾಗುತ್ತವೆ. ಪ್ರಣಯದಲ್ಲಿ ಸ್ಥಿರತೆ ಇಂದು ಮುಖ್ಯ. ಭವಿಷ್ಯದ ಯೋಜನೆಗಳ ಬಗ್ಗೆ ಪ್ರಾಮಾಣಿಕ ಚರ್ಚಿಸಲು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ಒಂಟಿಗಳು ಪ್ರಣಯಕ್ಕೆ ಮುನ್ನ ಅರ್ಥಪೂರ್ಣ ಸ್ನೇಹವನ್ನು ನಿರ್ಮಿಸುವತ್ತು ಗಮನಹರಿಸಲಿ. ಆಳವಾದ ಆತ್ಮಾವಲೋಕನ ಇಂದು ನಿಮ್ಮನ್ನು ಒಳಮುಖ ಕರೆಸುತ್ತದೆ. ದೀರ್ಘಕಾಲದ ನಂಬಿಕೆಗಳನ್ನು ಪ್ರಶ್ನಿಸಿ ಮತ್ತು ಚಂಚಲ ಮನಸ್ಸಿನಿಂದ ಹೊರಬರುವ ಶಾಂತ ಬುದ್ಧಿವಂತಿಕೆಯನ್ನು ಸ್ವೀಕರಿಸಿ. ಸಹಯೋಗಿ ಪ್ರಾಜೆಕ್ಟ್ಗಳು ಇಂದು ನಿಮ್ಮ ರಾಜತಾಂತ್ರಿಕ ಕೌಶಲ್ಯಗಳನ್ನು ಬೇಡಿಕೊಳ್ಳುತ್ತವೆ. ಸಭೆಗಳಲ್ಲಿ ಹೆಚ್ಚು ಆಲಿಸಿ. ವಿಭಿನ್ನ ದೃಷ್ಟಿಕೋನಗಳನ್ನು ಸಂಶ್ಲೇಷಿಸುವ ನಿಮ್ಮ ಸಾಮರ್ಥ್ಯವು ಅದ್ಭುತ ಪರಿಹಾರಗಳನ್ನು ತರುತ್ತದೆ. ಮಾನಸಿಕ ಆಯಾಸಕ್ಕೆ ಧ್ಯಾನ ಮತ್ತು ಉಸಿರಾಟದ ವ್ಯಾಯಾಮಗಳು ತಕ್ಷಣದ ಸಹಾಯ ನೀಡುತ್ತವೆ. ಸೂರ್ಯಾಸ್ತದ ನಂತರ ಸ್ಕ್ರೀನ್ ಸಮಯವನ್ನು ಮಿತಿಗೊಳಿಸಿ ಮತ್ತು ರಚನಾತ್ಮಕ ವಿಶ್ರಾಂತಿ ಅವಧಿಗಳನ್ನು ಸೇರಿಸಿ. ಕೌಟುಂಬಿಕ ಸಂಭಾಷಣೆಗಳು ಗುಣಪಡಿಸುವ ಅವಕಾಶಗಳನ್ನು ತರುತ್ತವೆ. ನಿಮ್ಮ ಚದುರಿದ ಭಾವನಾತ್ಮಕ ಶಕ್ತಿ ಆಳ ಸಂಪರ್ಕಗಳಿಂದ ನೆಲೆಗೊಳ್ಳುತ್ತದೆ. ಪ್ರೀತಿಪಾತ್ರರೊಂದಿಗೆ ದುರ್ಬಲತೆಯನ್ನು ಹಂಚಿಕೊಳ್ಳಿ. ಅದೃಷ್ಟದ ಸೂಚನೆಗಳು. ಅದೃಷ್ಟ ಸಂಖ್ಯೆಗಳು 7, 14, 23. ಚಿನ್ನದ ಹಳದಿ ಬಣ್ಣವು ನಿಮ್ಮ ವರ್ಚಸ್ಸನ್ನು ಹೆಚ್ಚಿಸುತ್ತದೆ. ಸಂಜೆ 7 ರಿಂದ 9 ಗಂಟೆಯ ನಡುವೆ ಲಿಖಿತ ಸಂವಹನ ಅಥವಾ ಸಾಮಾಜಿಕ ಮಾಧ್ಯಮ ಸಂಪರ್ಕಗಳಿಂದ ಅನಿರೀಕ್ಷಿತ ಅವಕಾಶಗಳು ಬರುತ್ತವೆ. ಮಹತ್ವಾಂಶೀಯ ಪ್ರಯಾಣಗಳನ್ನು ತಾತ್ಕಾಲಿಕವಾಗಿ ಮುಂದೂಡಿ. ಸ್ಥಳೀಯ ಅನ್ವೇಷಣೆಗಳು ಮತ್ತು ಸಣ್ಣ ನಡಿಗೆಗಳು ಸ್ಪಷ್ಟತೆ ತರುತ್ತವೆ. ಪರಿಹಾರ: ಬೆಳ್ಳಿಯ ಆಭರಣ ಧರಿಸಿ. ಸ್ಫಟಿಕದಿಂದ ಧ್ಯಾನ ಮಾಡಿ. ಮಧ್ಯಾಹ್ನ ಪುದೀನಾ ಟೀ ಕುಡಿಯಿರಿ ಮತ್ತು ನಿಮ್ಮ ಆಲೋಚನೆಗಳನ್ನು ಬರೆಯುವಾಗ ಶ್ರೀಗಂಧದ ಧೂಪ ಸುಡಿರಿ. ಇಂದು ನಿಮ್ಮ ದಿನವು ಸ್ಪಷ್ಟತೆ, ಸಮತೋಲನ ಮತ್ತು ಸಂವಹನದ ಶಕ್ತಿಯಿಂದ ತುಂಬಿರಲಿ. ಶುಭವಾಗಲಿ. ನಮಸ್ಕಾರ ಕರ್ಕಾಟಕರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಸದಾ ಬದಲಾಗುತ್ತಿರುವ ಚಂದ್ರನಿಂದ ಆಳಲ್ಪಡುವ ಕರ್ಕಾಟಕ, ಇಂದು ನಿಮ್ಮ ಭಾವನಾತ್ಮಕ ಆಳ ಮತ್ತು ಪೋಷಿಸುವ ಬುದ್ಧಿವಂತಿಕೆ ಸ್ಪಷ್ಟವಾಗುತ್ತವೆ. ನಿಮ್ಮ ನೀರಿನ ಶಕ್ತಿ ಅರ್ಥಗರ್ಭಿತ ತಿಳುವಳಿಕೆಯನ್ನು ಹರಡಿಸುತ್ತದೆ. ನೀವು ಪ್ರೀತಿಸುವವರಿಗೆ ಸುರಕ್ಷಿತ ಬಂದರುಗಳನ್ನು ಸೃಷ್ಟಿಸುತ್ತೀರಿ. ಹೃದಯದ ವಿಷಯಗಳಲ್ಲಿ ಇಂದು ದುರ್ಬಲತೆ ನಿಮ್ಮ ದೊಡ್ಡ ಶಕ್ತಿಯಾಗಿದೆ. ವಿಶೇಷ ವ್ಯಕ್ತಿಗೆ ನಿಮ್ಮ ಆಳದ ಭಾವನೆಗಳನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳಿ. ನಿಮ್ಮ ಪ್ರಾಮಾಣಿಕತೆ ಆಳದ ಅನ್ಯೋನ್ಯತೆಯನ್ನು ಸೃಷ್ಟಿಸುತ್ತದೆ. ಒಂಟಿಗಳು ರಕ್ಷಣಾತ್ಮಕ ಮುಂಬಗ್ಗಗಳ ಬದಲು ಭಾವನಾತ್ಮಕ ಮುಕ್ತತೆಯಿಂದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ಭಾನುವಾರದ ಸೌರಶಕ್ತಿ ನಿಮ್ಮ ಆಂತರಿಕ ಪವಿತ್ರ ಸ್ಥಾನವನ್ನು ಬೆಳಗಿಸುತ್ತದೆ. ಹಳೆಯ ಭಾವನಾತ್ಮಕ ಮಾದರಿಗಳನ್ನು ಬಿಡುಗಡೆ ಮಾಡಲು ಇದು ನಿಮಗೆ ಒತ್ತಾಯಿಸುತ್ತದೆ. ನಿಮ್ಮ ಹೃದಯವನ್ನು ಭಾರವಾಗಿಸುತ್ತಿರುವ ವಿಷಯಗಳ ಬಗ್ಗೆ ನಿಮ್ಮ ಪ್ರವೃತ್ತಿಗಳನ್ನು ನಂಬಿ. ನಿಮ್ಮ ರಕ್ಷಣಾತ್ಮಕ ಪ್ರವೃತ್ತಿಗಳು ಇಂದು ಅಗತ್ಯ ಮಿತಿಗಳ ಕಡೆಗೆ ಮಾರ್ಗದರ್ಶನ ನೀಡುತ್ತವೆ. ಇಂದು ಸಹಾನುಭೂತಿಯ ನಾಯಕತ್ವದಲ್ಲಿ
ಸಹಕಾರಿ ಯೋಜನೆಗಳು ಅಭಿವೃದ್ಧಿ ಹೊಂದುತ್ತವೆ. ಅಮಾತು ತಂಡದ ಚಲನಶೀಲತೆಯನ್ನು ಅರ್ಥಮಾಡಿಕೊಳ್ಳುವ ನಿಮ್ಮ ಸಾಮರ್ಥ್ಯ ವರ್ಕ್ ಸ್ಥಳದಲ್ಲಿ ಸಾಮರಸ್ಯವನ್ನು ಸೃಷ್ಟಿಸುತ್ತದೆ. ದೀರ್ಘಕಾಲೀನ ಸಮಸ್ಯೆಗೆ ಸೃಜನಾತ್ಮಕ ಪರಿಹಾರ ಶಾಂತ ಚಿಂತನೆ ಮೂಲಕ ಹೊರಹೊಮ್ಮುತ್ತದೆ. ಇಂದು ದೇಹ ಮೃದುವಾದ ಹರಿಯುವ ಚಲನಗಳನ್ನು ಬಯಸುತ್ತದೆ. ಈಜು, ಯೋಗ ಅಥವಾ ನೀರಿನ ಬಳಿ ನಡಕೆಗಳನ್ನು ಪರಿಗಣಿಸಿ. ಮನೆಯಲ್ಲಿ ಬೇಯಿಸಿದ ಪೌಷ್ಟಿಕ ಆಹಾರದಿಂದ ಜೀರ್ಣಕ್ರಿಯೆಗೆ ಗಮನಹರಿಸಿ. ದೇಹ ಮತ್ತು ಆತ್ಮ ಎರಡನ್ನೂ ಸಾಂತ್ವನಿಸುವ ವಿಶ್ರಾಂತಿ ಅವಶ್ಯ. ಇಂದು ನಿಮ್ಮ ಭಾವನಾತ್ಮಕ ಭೂದರ್ಶನದಲ್ಲಿ ಪರಿವರ್ತನೆಯ ದೀರ್ಘ ಪ್ರವಾಹಗಳು ಹರಿಯುತ್ತವೆ. ಹಿಂದಿನ ನೋವುಗಳು ಮೇಲ್ಮೈಗೆ ಬರುತ್ತವೆ. ನ್ಯಾಯವಿಲ್ಲದೆ ಸಂಪೂರ್ಣವಾಗಿ ಅನುಭವಿಸಲಿ. ನಿಮ್ಮ ಕಣ್ಣೀರು ನಾಳಿನ ನವೀಕೃತ ಶಕ್ತಿಗೆ ನೀರುಣಿಸುತ್ತದೆ. ಅದೃಷ್ಟ ಸಂಖ್ಯೆಗಳು 7, 14, 23, 38. ಬೆಳ್ಳಿ ಮತ್ತು ಮುತ್ತಿನ ಬಿಳಿ ಬಣ್ಣ ನಿಮ್ಮ ಕಾಂತಿಯನ್ನು ಹೆಚ್ಚಿಸುತ್ತದೆ. ಸಂಜೆ 6 ರಿಂದ 8 ಗಂಟೆಯ ಅವಧಿ ವಿಶೇಷ ಮಹತ್ವವನ್ನು ಹೊಂದಿದೆ. ಕುಟುಂಬ ಸಂಪರ್ಕಗಳಲ್ಲಿ ಕಾಣಿಸಿಕೊಳ್ಳುವ ಸಿಂಕ್ರಾನಿಸಿಟಿಗಳನ್ನು ನಂಬಿ. ಪರಿಚಿತ ಮಾರ್ಗಗಳು ಇಂದು ಅನಿರೀಕ್ಷಿತ ಆವಿಷ್ಕಾರಗಳನ್ನು ಹೊಂದಿವೆ. ಬಾಲ್ಯದ ನೆನಪುಗಳೊಂದಿಗೆ ಸಂಬಂಧಿಸಿದ ಸ್ಥಳಕ್ಕೆ ಸ್ವಾಭಾವಿಕ ಪ್ರಯಾಣ ಭಾವನಾತ್ಮಕ ಚಿಕಿತ್ಸೆ ನೀಡಬಹುದು. ನೀರಿನ ಬಳಿ ಸ್ಥಳಗಳು ನಿಮ್ಮ ಆತ್ಮವನ್ನು ಕರೆಯುತ್ತವೆ. ಪರಿಹಾರ: ಚಂದ್ರಶೀಲೆ ಆಭರಣಗಳನ್ನು ಧರಿಸಿ ಅಥವಾ ಜೇಬಿನಲ್ಲಿ ಕೊಂಡುಹೋಗಿ. ಸೂರ್ಯೋದಯವನ್ನು ನೋಡುತ್ತಾ ಕ್ಯಾಮೊಮೈಲ್ ಚಹಾ ಕುಡಿಯಿರಿ. ಸಂಜೆ 7 ಗಂಟೆಗೆ 10 ನಿಮಿಷ ಬಿಳಿ ಮೇಣಬತ್ತಿ ಬೆಳಗಿಸಿ ಭಾವನಾತ್ಮಕ ಗುಣಹೇಳಿಗೆಗೆ ಧ್ಯಾನ ಮಾಡಿ. ಇಂದಿನ ದಿನ ನಿಮಗೆ ಶಾಂತಿ, ಗುಣಹೇಳಿಕೆ ಮತ್ತು ಆಂತರಿಕ ಪ್ರಜ್ಞೆಯಿಂದ ತುಂಬಿರಲಿ. ನಮಸ್ಕಾರ ಸಿಂಹರೇ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಪ್ರಕಾಶಮಾನವಾದ ಸೂರ್ಯನಿಂದ ಆಳಲ್ಪಡುವ ಸಿಂಹ, ಇಂದು ನಿಮ್ಮ ರಾಜ ವಿಶ್ವಾಸ ಮತ್ತು ಸೃಜನಶೀಲ ಬೆಂಕಿ ಸ್ಪಷ್ಟವಾಗುತ್ತವೆ. ನಿಮ್ಮ ಸ್ಥಿರ ಬೆಂಕಿ ಶಕ್ತಿ ಸ್ವಾಭಾವಿಕವಾಗಿ ಗಮನ ಸೆಳೆಯುತ್ತದೆ ಮತ್ತು ಇತರರನ್ನು ನಿಮ್ಮ ಉತ್ಸಾಹದ ವಲಯಕ್ಕೆ ಸೆಳೆಯುತ್ತದೆ. ಇಂದು ಭವ್ಯ ಸನ್ನೆಗಳಿಂದ ಪಿಸುಮಾತಿನ ಸಂಭಾಷಣೆಗಳು ಹೆಚ್ಚು ಪ್ರಭಾವಶಾಲಿ. ಒಂಟಿಯವರು ಅರ್ಥಪೂರ್ಣ ಸಂಭಾಷಣೆಯಲ್ಲಿ ತೊಡಗಿಸಿಕೊಳ್ಳಿ. ಜೋಡಿಯವರು ಹಂಚಿಕೊಂಡ ಕನಸುಗಳು ಮತ್ತು ಶಾಂತ ಅಭಿವ್ಯಕ್ತಿಗಳ ಮೂಲಕ ನಿಕಟ ಯೋಜನೆಗಳಿಂದ ಲಾಭ ಪಡೆಯುತ್ತಾರೆ. ಸೋಮವಾರದ ಚಂದ್ರನ ಶಕ್ತಿ ಆತ್ಮಾವಲೋಕನಕ್ಕೆ ಕರೆ ನೀಡುತ್ತದೆ. ದೈನಂದಿನ ಆಯ್ಕೆಗಳಿಂದ ನೀವು ಯಾವ ಪರಂಪರೆಯನ್ನು ನಿರ್ಮಿಸುತ್ತಿದ್ದೀರಿ ಎಂದು ಪ್ರಶ್ನಿಸಿ. ಶಾಂತ ಕ್ಷಣಗಳಲ್ಲಿ ನಿಮ್ಮ ಆಂತರಿಕ ಬುದ್ಧಿವಂತಿಕೆ ಜೋರಾಗಿ ಮಾತನಾಡುತ್ತದೆ. ಭವ್ಯ ಸನ್ನೆಗಳನ್ನು ಮಾಡುವ ಮೊದಲು ಆಲಿಸಿ. ಕೆಲಸದ ಸ್ಥಳದ ಚಲನಾ ಡೈನಾಮಿಕ್ಸ್ಗಳನ್ನು ಗಮನಿಸಲು ಸ್ಪಾಟ್ಲೈಟ್ನಿಂದ ಹಿಂದೆ ಸರಿಯಿರಿ. ಸಭೆಗಳಲ್ಲಿ ಹೆಚ್ಚು ಆಲಿಸಿ. ಸಹೋದ್ಯೋಗಿಗಳು ನೀವು ಕೇಳುತ್ತಿಲ್ಲ ಎಂದು ಭಾವಿಸಿದಾಗ ಅವರು ಪ್ರಮುಖ ಮಾಹಿತಿಯನ್ನು ಹಂಚಿಕೊಳ್ಳಬಹುದು. ಸ್ತ್ರಾತ್ಯಜಿಕ ತಾಳ್ಮೆ ಇಂದು ಫಲಪ್ರದ. ಇಂದು ಸೌಮ್ಯ ಚಟುವಟಿಕೆಗಳು ಸೂಕ್ತ. ಪುನಶ್ಚೈತನ್ಯಕಾರಿ ಯೋಗವನ್ನು ಪರಿಗಣಿಸಿ. ಜಲಸಂಚಾಯನ ಮತ್ತು ಹೃದಯಕ್ಕೆ ಪೋಷಕ ಆಹಾರಗಳ ಮೇಲೆ ಗಮನಹರಿಸಿ. ಚಳಿಗಾಲದ ಆತ್ಮಾವಲೋಕನ ಹಂತದಲ್ಲಿ ಹೆಚ್ಚಿನ ಕಾಳಜಿ ಬೇಕಾಗಬಹುದು. ಕುಟುಂಬದ ಸಂಭಾಷಣೆಗಳು ನಿಮ್ಮ ನಾಯಕತ್ವದ ಬಗ್ಗೆ ಅನಿರೀಕ್ಷಿತ ಒಳಮೋಟಗಳನ್ನು ತರುತ್ತವೆ. ಸ್ಥಾನವನ್ನು ಸಮರ್ಥಿಸುವುದರ ಬದಲು ದೌರ್ಬಲ್ಯದ ಮೂಲಕ ನಿಮ್ಮ ಅಧಿಕಾರವನ್ನು ಹೇಗೆ ಬಲಪಡಿಸಬಹುದು ಎಂದು ಅನ್ವೇಷಿಸಿ. ಅದೃಷ್ಟದ ಸಂಖ್ಯೆಗಳು 7, 15, 23, 41. ತಾಳ್ಮೆಯ ವೀಕ್ಷಣೆ ಮತ್ತು ಸ್ತ್ರಾತ್ಯಜಿಕ ಕಾಯುವಿಕೆಯ ಮೂಲಕ ಅದೃಷ್ಟ ಹರಿಯುತ್ತದೆ. ಸಂಜೆ 7 ರಿಂದ 9 ಗಂಟೆಯ ಅವಧಿ ಅನಿರೀಕ್ಷಿತ ಸಕಾರಾತ್ಮಕ ಬೆಳವಣಿಗೆಗಳನ್ನು ತರುತ್ತದೆ. ಸ್ವಯಂ ಪ್ರೇರಿತ ವಾರಾಂತ್ಯ ವಿಹಾರವನ್ನು ಮುಂದೂಡಬೇಡಿ. ಪರಿಚಿತ ಪ್ರದೇಶಗಳಲ್ಲಿ ಸಣ್ಣ ಚಿಂತನಾಶೀಲ ನಡಿಗೆಗಳು ನಿಮಗೆ ಒಳ್ಳೆಯ ಸೇವೆ ನೀಡುತ್ತವೆ. ಪರಿಹಾರವಾಗಿ ಗಾಢ ನೇರಳೆ ಬಣ್ಣ ಅಥವಾ ಮಧ್ಯರಾತ್ರಿ ನೀಲಿ ಬಣ್ಣ ಧರಿಸಿ. ಸೂರ್ಯೋದಯದಲ್ಲಿ 11 ನಿಮಿಷ ಧ್ಯಾನ ಮಾಡುವಾಗ ಅಮೆಥಿಸ್ಟ್ ಹಿಡಿಯಿರಿ. ಕ್ಯಾಮೊಮೈಲ್ ಟೀ ಕುಡಿಯಿರಿ. ಬೆಳಗಿನ ಧ್ಯಾನದ ವೇಳೆ ಪೂರ್ವಕ್ಕೆ ಮುಖ ಮಾಡಿ. ಇಂದು ನಿಮ್ಮ ದಿನ ಸ್ಪಷ್ಟತೆ, ಶಕ್ತಿ ಮತ್ತು ಸೃಜನಶೀಲತೆಯಿಂದ ತುಂಬಿರಲಿ. ನಮಸ್ಕಾರ ಕನ್ಯಾರೆ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬುಧನ ಅಧಿಪತದ ಕನ್ಯಾ ಇಂದು ನಿಮ್ಮ ವಿಶ್ಲೇಷಣಾತ್ಮಕ ನಿಖರತೆ ಮತ್ತು ಗುಣಪಡಿಸುವ ಬುದ್ಧಿವಂತಿಕೆ ಹೆಚ್ಚು ಪ್ರಬಲವಾಗಿವೆ. ಭಾನುವಾರದ ಸೌರಶಕ್ತಿ ನಿಮ್ಮ ವಿವೇಚನಾಶೀಲ ಬುದ್ಧಿಶಕ್ತಿ ಮತ್ತು ಪೋಷಿಸುವ ಸಾಮರ್ಥ್ಯಗಳನ್ನು ಬೆಳಗುತ್ತದೆ. ನಿಮ್ಮ ಕ್ರಮಬದ್ಧ ಸ್ವಭಾವವು ಪರಿಸ್ಥಿತಿಗಳನ್ನು ಸಮತೋಲನಗೊಳಿಸುತ್ತದೆ.
ಪ್ರಣಯ ಸಂಬಂಧಗಳು ಭವ್ಯ ಪ್ರದರ್ಶನಗಳಿಗಿಂತ ಪ್ರಾಯೋಗಿಕ ಸನ್ನೆಗಳ ಮೂಲಕ ಗಾಢಗೊಳ್ಳುತ್ತವೆ. ಒಂಟಿಗಳು ಸಾಮರ್ಥ್ಯ ಮತ್ತು ವಿಶ್ವಸನೀಯತೆಯ ಮೂಲಕ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಒಟ್ಟಿಗೆ ಹಂಚಿಕೊಂಡ ಸ್ಥಳಗಳನ್ನು ಸಂಘಟಿಸುವುದರಿಂದ ಸಂಬಂಧ ಗಟ್ಟಿಗೊಳ್ಳುತ್ತದೆ. ಭಾನುವಾರದ ಸೂರ್ಯನ ಪ್ರಭಾವವು ನಿಮ್ಮ ಆಂತರಿಕ ವಿಮರ್ಶಕನನ್ನು ರಚನಾತ್ಮಕವಾಗಿ ಜಾಗೃತಗೊಳಿಸುತ್ತದೆ. ಇತ್ತೀಚಿನ ಆಯ್ಕೆಗಳನ್ನು ಪ್ರಶ್ನಿಸಿ, ನಿರ್ಣಯಕ್ಕಲ್ಲ, ಮುಂದಿನ ಹಾದಿಯನ್ನು ಪರಿಷ್ಕರಿಸಲು. ವೈಯಕ್ತಿಕ ಗಡಿಗಳಿಗೆ ಸೌಮ್ಯ ಹೊಂದಾಣಿಕೆ ಬೇಕಾಗಿದೆ. ಭಾನುವಾರದ ತಯಾರಿ ಸೋಮವಾರದ ಯಶಸ್ಸಿಗೆ ಚಾಲನೆ ನೀಡುತ್ತದೆ. ಕಾರ್ಯಕ್ಷೇತ್ರವನ್ನು ವಾಸ್ತವಿಕವಾಗಿ ಆಯೋಜಿಸಿ. ತೆರೆಮರೆಯ ಬೆಂಬಲ ಮತ್ತು ವ್ಯವಸ್ಥೆಗಳ ಸುಧಾರಣೆಗಳು ಇಂದು ಹೆಚ್ಚು ಫಲಪ್ರದ. ಸಭೆಗಳಲ್ಲಿ ಗೋಚರ ನಾಯಕತ್ವಕ್ಕಿಂತ ತೆರೆಮರೆಯ ಬೆಂಬಲದಿಂದ ಪ್ರಯೋಜನ ಪಡೆಯುತ್ತದೆ. ಜೀರ್ಣಾಂಗಗಳಿಗೆ ಎಚ್ಚರಿಕೆಯಿಂದ ತಿನ್ನುವ ಆಯ್ಕೆಗಳನ್ನು ನೀಡಿ. ಬೆಳಗಿನ ಸ್ಟ್ರೆಚಿಂಗ್ ಮಧ್ಯಾಹ್ನದ ತೀವ್ರ ವ್ಯಾಯಾಮಕ್ಕಿಂತ ಉತ್ತಮ. ಕೈಗಳು ಮತ್ತು ನರಮಂಡಲದ ಆರೈಕೆ ಮುಖ್ಯ. ಮಾನಸಿಕ ಚಟುವಟಿಕೆ ಹೆಚ್ಚಾದಾಗ ಜಲಸಂಚಲನದ ಅಗತ್ಯ ಹೆಚ್ಚಾಗುತ್ತದೆ. ಭಾವನಾತ್ಮಕ ಸಮತೋಲನವು ಸ್ವಕೇಂದ್ರೀಕರಣದಿಂದ ಇತರರಿಗೆ ಸೇವೆ ಸಲ್ಲಿಸುವುದರಿಂದ ಬರುತ್ತದೆ. ಕುಟುಂಬ ಚಲನಶೀಲತೆಗೆ ನಿಮ್ಮ ಸಮಸ್ಯಾ ಪರಿಹಾರ ಕೌಶಲ್ಯಗಳು ಬೇಕಾಗಬಹುದು. ನಿಮ್ಮ ಭಾವನಾತ್ಮಕ ಮಿತಿಗಳನ್ನು ಕಾಪಾಡಿಕೊಳ್ಳಿ ಮತ್ತು ಪ್ರೀತಿಪಾತ್ರರ ಅಪೂರ್ಣತೆಗಳಿಗೆ ತಾಳ್ಮೆ ಅಭ್ಯಾಸ ಮಾಡಿ. ಅದೃಷ್ಟ ನಂಬರ್ಗಳು 7, 14, 23, 41, 58. ಇತರರು ಕಡೆಗಣಿಸುವ ವಿವರಗಳಿಗೆ ಎಚ್ಚರಿಕೆಯಿಂದ ಗಮನ ನೀಡುವುದರಿಂದ ಅದೃಷ್ಟ ಹರಿಯುತ್ತದೆ. ಸಂಜೆಯ ಸಮಯದಲ್ಲಿ ವೃತ್ತಿಜೀವನದ ಅದೃಷ್ಟ ಉತ್ತುಂಗಕ್ಕೇರುತ್ತದೆ. ಮಹತ್ವಾಂಶಿ ಯಾತ್ರೆಗಳನ್ನು ತಾತ್ಕಾಲಿಕವಾಗಿ ಮುಂದೂಡಿ. ಪರಿಚಿತ ಸ್ಥಳಗಳಿಗೆ ಉದ್ದೇಶಪೂರ್ವಕ ಪ್ರವಾಸಗಳು ಹೆಚ್ಚು ಮೌಲ್ಯವಾದವು. ಕ್ರಮಬದ್ಧವಾಗಿ ಪ್ಯಾಕ್ ಮಾಡಿ ಮತ್ತು ಬೇಗನೆ ಆಗಮಿಸಿ. ಕಾಡಿನ ಹಸಿರು ಬಣ್ಣ ಧರಿಸಿ. ಅಮೆಜೋನೈಟ್ ಕಲ್ಲನ್ನು ವಹಿಸಿ. ಸೂರ್ಯಾಸ್ತದ ಸಮಯದಲ್ಲಿ ಓಂ ಬುಧಾಯ ನಮಃ 21 ಬಾರಿ ಜಪಿಸಿ. ಫೆನ್ನೆಲ್ ಚಹಾ ಸೇವಿಸಿ. ಪ್ರಮುಖ ಫೋನ್ ಕಾಲ್ಗಳ ಸಮಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ. ನಮಸ್ಕಾರ ತುಲಾರೆ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶುಕ್ರನ ಅಧಿಪತ್ಯದ ತುಲಾ ಇಂದು ನಿಮ್ಮ ಸಾಮರಸ್ಯ ಮತ್ತು ಸೌಂದರ್ಯದ ಸಂವೇದನೆ ಜೀವನದ ಎಲ್ಲಾ ಅಂಶಗಳಲ್ಲಿ ಸಮತೋಲನವನ್ನು ತರಲು ನಿಮ್ಮನ್ನು ಮಾರ್ಗದರ್ಶಿಸುತ್ತದೆ. ನಿಮ್ಮ ರಾಜತಾಂತ್ರಿಕ ಸ್ವಭಾವವು ನಿಮಗೆ ನೈಸರ್ಗಿಕ ಶಾಂತಿಯನ್ನು ನೀಡುತ್ತದೆ. ಇಂದು ಪ್ರಣಯ ಶಕ್ತಿ ಕಲಾತ್ಮಕ ಹಂಚಿಕೆಯ ಮೂಲಕ ಹರಿಯುತ್ತದೆ. ಸಂಗೀತ, ಕವಿತೆ ಅಥವಾ ದೃಶ್ಯ ಕಲೆಗಳ ಮೂಲಕ ಸಂಪರ್ಕ ಸಾಧಿಸುವುದು ಆಳವಾದ ಭಾವನಾತ್ಮಕ ಬಂಧಗಳನ್ನು ಮತ್ತು ಅರ್ಥಪೂರ್ಣ ಸಂಭಾಷಣೆಗಳನ್ನು ಹುಟ್ಟುಹಾಕುತ್ತದೆ. ಒಂಟಿಯವರು ಅಥವಾ ಜೋಡಿ ಎಲ್ಲರೂ ಸೃಜನಶೀಲ ಹಂಚಿಕೆಯಿಂದ ಲಾಭ ಪಡೆಯುತ್ತಾರೆ. ಭಾನುವಾರದ ಸೌರಶಕ್ತಿ ನಿಮ್ಮ ನಿಜವಾದ ಆತ್ಮಾಭಿವ್ಯಕ್ತಿಯ ಅಗತ್ಯವನ್ನು ಬೆಳಗುತ್ತದೆ. ನಿಮ್ಮ ಕಲಾತ್ಮಕ ಪ್ರವೃತ್ತಿಯನ್ನು ನಂಬಿ ಮತ್ತು ಇತರರನ್ನು ನಿರಂತರವಾಗಿ ಸಂತೋಷಪಡಿಸುವ ಬದಲು ನಿಮ್ಮ ನಿಜವಾದ ಮೌಲ್ಯಗಳನ್ನು ಗೌರವಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಸಾಮರಸ್ಯದ ಶಕ್ತಿಯ ಅಡಿಯಲ್ಲಿ ಸಹಕಾರಿ ಯೋಜನೆಗಳು ಹೊಳೆಯುತ್ತವೆ. ಸಂಘರ್ಷದ ಮಧ್ಯಸ್ಥಿಕೆ ವಹಿಸುವ ನಿಮ್ಮ ಸಾಮರ್ಥ್ಯವು ಟೀಮ್ ಸಭೆಗಳಲ್ಲಿ ಅಮೂಲ್ಯವಾಗುತ್ತದೆ ಮತ್ತು ನಾತೃತ್ವದಿಂದ ಮನ್ನಣೆಗೆ ಕಾರಣವಾಗಬಹುದು. ಮೂತ್ರಪಿಂಡ ಮತ್ತು ಕೆಳಬೆನ್ನು ಆರೋಗ್ಯಕ್ಕೆ ಸೌಮ್ಯ ಗಮನ ಬೇಕು. ಲಘು ಯೋಗ ವ್ಯಾಯಾಮ, ಸಾಕಷ್ಟು ನೀರು ಕುಡಿಯುವುದು ಮತ್ತು ಅತಿಯಾದ ಸಕ್ಕರೆಯನ್ನು ತಪ್ಪಿಸುವುದು ನಿಮ್ಮ ಆಡಳಿತ ಪ್ರದೇಶಗಳನ್ನು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಕುಟುಂಬ ಸಂಬಂಧಗಳು ಇಂದು ಗುಣಪಡಿಸುವ ಪ್ರಗತಿಯನ್ನು ಅನುಭವಿಸುತ್ತವೆ. ಎಲ್ಲಾ ಭಾಗಗಳನ್ನು ನೋಡುವ ನಿಮ್ಮ ನೈಸರ್ಗಿಕ ಸಾಮರ್ಥ್ಯವು ಹಳೆಯ ಸಂಘರ್ಷಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಮತ್ತು ಅನಿರೀಕ್ಷಿತ ಶಾಂತಿಯನ್ನು ತರಬಹುದು. ಅದೃಷ್ಟ ಸಂಖ್ಯೆಗಳು 7, 18, 23. ಇಂದು ರಾಜತಾಂತ್ರಿಕ ಮಾತುಕತೆಗಳು ಮತ್ತು ಸೌಂದರ್ಯದ ಆಯ್ಕೆಗಳು ಸಮರ್ಥಿಸುತ್ತವೆ. ಸಂಜೆ ಮುಖ್ಯ ಸಂಭಾಷಣೆಗಳ ಸಮಯದಲ್ಲಿ ಗುಲಾಬಿ ಮತ್ತು ತಿಳಿ ನೀಲಿ ಬಣ್ಣಗಳು ನಿಮ್ಮ ಮೋಹವನ್ನು ಹೆಚ್ಚಿಸುತ್ತವೆ. ಸಾಂಸ್ಕೃತಿಕವಾಗಿ ಶ್ರೀಮಂತ ತಾಣಗಳಿಗೆ ಮಧ್ಯಾಹ್ನದ ಸಣ್ಣ ಪ್ರಯಾಣಗಳು ನಿಮ್ಮನ್ನು ಆಕರ್ಷಿಸುತ್ತವೆ. ವಸ್ತು ಸಂಗ್ರಹಾಲಯಗಳು, ಕಲಾ ಗ್ಯಾಲರಿಗಳು ಅಥವಾ ಸುಂದರ ಡ್ರೈವ್ಗಳು ನಿಮ್ಮ ಶುಕ್ರ ಆಳ್ವಿಕೆಯ ಆತ್ಮವನ್ನು ಪೋಷಿಸುತ್ತವೆ. ಇಂದು ಹೃದಯ ಚಕ್ರದ ಬಳಿ ಗುಲಾಬಿ ಸ್ಫಟಿಕ ಧರಿಸಿ. ಸೂರ್ಯಾಸ್ತದ ಸಮಯದಲ್ಲಿ ಮಲ್ಲಿಗೆ ಧೂಪ ಹಚ್ಚಿ ಮತ್ತು ಕೃತಜ್ಞತೆಯನ್ನು ಧ್ಯಾನಿಸಿ. ಕ್ಯಾಮೊಮೈಲ್ ಚಹಾ ಕುಡಿಯಿರಿ ಮತ್ತು ಬೆಳಗ್ಗಿನ ದೃಢೀಕರಣ ವೇಳೆ ಪೂರ್ವಕ್ಕೆ ಮುಖ ಮಾಡಿ. ನಮಸ್ಕಾರ ವೃಶ್ಚಿಕರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಪರಿವರ್ತಕ ಮಂಗಳ ಮತ್ತು ನಿಗೂಢ ಪ್ಲೂಟೋದಿಂದ ಆಳಲ್ಪಡುವ ವೃಶ್ಚಿಕ
ಇಂದು ನಿಮ್ಮ ಭಾವನಾತ್ಮಕ ತೀವ್ರತೆ ಮತ್ತು ಪುನರುತ್ಪಾದಕ ಶಕ್ತಿ ಸ್ಪಷ್ಟವಾಗುತ್ತವೆ. ನಿಮ್ಮ ನೀರಿನ ಅಂಶವು ಆಳವಾದ ಅಂತರ್ಬೋಧೆಯನ್ನು ತರುತ್ತದೆ. ನಿಮ್ಮ ಸ್ಥಿರ ವಿಧಾನವು ಜೀವನ ಬದಲಾವಣೆಗಳನ್ನು ಅನುಸರಿಸುವಲ್ಲಿ ನಿಮಗೆ ಅಚಲ ನಿರ್ಧಾರವನ್ನು ನೀಡುತ್ತದೆ. ಭಾವೋದ್ರೇಕ ಭೇಟಿಗಳು ಅಸ್ತಿತ್ವದಲ್ಲಿರುವ ಸಂಬಂಧಗಳನ್ನು ತೀವ್ರಗೊಳಿಸುತ್ತವೆ. ಒಂಟಿಗಳು ನಿಗೂಢ ಅಭಿಮಾನಿಗಳನ್ನು ಆಕರ್ಷಿಸುತ್ತಾರೆ. ಆಳವಾದ ಆಸೆಗಳ ಬಗ್ಗೆ ಪ್ರಾಮಾಣಿಕ ಸಂವಾದವು ಪ್ರಣಯ ಬಂಧಗಳನ್ನು ಬಲಪಡಿಸುತ್ತದೆ. ದುರ್ಬಲತೆ ಮತ್ತು ನಿಜವಾದ ಭಾವನಾತ್ಮಕ ಹಂಚಿಕೆಯ ಮೂಲಕ ನಂಬಿಕೆಯನ್ನು ಬೆಳೆಸುವತ್ತ ಫುಣಿಸಿ, ಅಸೂಯೆಯನ್ನು ತಪ್ಪಿಸಿ. ಭಾನುವಾರದ ಸೌರಶಕ್ತಿ ನಿಮ್ಮ ಕಾಂತೀಯತೆ ಮತ್ತು ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಭವಿಷ್ಯದ ದಿಕ್ಕಿನ ಬಗ್ಗೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಪ್ರವೃತ್ತಿಯನ್ನು ನಂಬಿ. ಶಾಂತ ಚಿಂತನೆ ಮತ್ತು ಪ್ರಾಮಾಣಿಕ ಸ್ವಮೌಲ್ಯಮಾಪನದಿಂದ ನಿಜವಾದ ಆಸೆಗಳ ಅರಿವು ಹೊರಹೊಮ್ಮುತ್ತದೆ. ಕೆಲಸದ ಸ್ಥಳದಲ್ಲಿನ ನಿಗೂಢತೆಗಳನ್ನು ಪರಿಹರಿಸುವಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಹೊಳೆಯುತ್ತವೆ. ಸಂಶೋಧನಾ ಯೋಜನೆಗಳಲ್ಲಿ ವಿಶ್ವಸನೀಯ ಸಹೋದ್ಯೋಗಿಗಳೊಂದಿಗೆ ಸಹಕರಿಸಿ. ಆಫೀಸ್ ಗಾಸಿಪ್ಗಳನ್ನು ದೂರವಿಟ್ಟು ನಿಮ್ಮ ತನಿಖಾ ಪ್ರತಿಭೆಯನ್ನು ಪ್ರದರ್ಶಿಸಿ. ನಿರ್ವಿಷಗರಣ ಅಭ್ಯಾಸಗಳು ಮತ್ತು ಗಿಡಮೂಲಿಕೆ ಚಾಹಗಳು ನಿಮ್ಮ ವ್ಯವಸ್ಥೆಗೆ ಪ್ರಯೋಜನ ನೀಡುತ್ತವೆ. ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಭಾವನಾತ್ಮಕ ಕ್ಷೇಮಕ್ಕೆ ಗಮನಹರಿಸಿ. ಆಳವಾದ ಉಸಿರಾಟದ ವ್ಯಾಯಾಮಗಳು ಸಂಗ್ರಹಿತ ಒತ್ತಡವನ್ನು ಬಿಡುಗಡೆ ಮಾಡುತ್ತವೆ. ಇಂದು ತೀವ್ರ ಭಾವನೆಗಳು ಮೇಲ್ಮೈಗೆ ಬರುತ್ತವೆ. ಕುಟುಂಬ ರಹಸ್ಯಗಳು ಅಥವಾ ಗುಪ್ತ ಸತ್ಯಗಳು ಹೊರಬರಬಹುದು. ವಿಶ್ವಸನೀಯ ಆಪ್ತರೊಂದಿಗೆ ಸೃಜನಾತ್ಮಕ ಅಭಿವ್ಯಕ್ತಿ ಅಥವಾ ಅರ್ಥಪೂರ್ಣ ಸಂವಾದಗಳ ಮೂಲಕ ಭಾವನಾತ್ಮಕ ಶಕ್ತಿಯನ್ನು ಹರಿಸಿ. ಅದೃಷ್ಟದ ನಂಬರ್ಗಳು 8, 17, 26, 35. ಮಧ್ಯಾಹ್ನ 2 ರಿಂದ 4 ಗಂಟೆಯ ಅವಧಿ ಅನಿರೀಕ್ಷಿತ ಬಹಿರಂಗಪಡಿಸುವಿಕೆಗಳನ್ನು ತರುತ್ತದೆ. ಗಾಢ ಕೆಂಪು ಮತ್ತು ಬರ್ಗಂಡಿ ಬಣ್ಣಗಳು ನಿಮ್ಮ ಕಾಂತಿಯನ್ನು ಹೆಚ್ಚಿಸುತ್ತವೆ. ಸ್ಥಳೀಯ ಆಧ್ಯಾತ್ಮಿಕ ಸ್ಥಳಗಳಿಗೆ ಅಥವಾ ಪ್ರಕೃತಿ ಧಾಮಗಳಿಗೆ ಸಣ್ಣ ನಡಿಗೆಗಳು ನಿಮ್ಮ ಆತ್ಮವನ್ನು ತೃಪ್ತಿಪಡಿಸುತ್ತವೆ. ದೂರದ ಪ್ರಯಾಣಗಳನ್ನು ತಾತ್ಕಾಲಿಕವಾಗಿ ತಪ್ಪಿಸಿ. ಜಲಮೂಲಗಳ ಬಳಿಯೇ ಸಣ್ಣ ನಿರ್ಗಮನಗಳು ಭಾವನಾತ್ಮಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತವೆ. ಪರಿಹಾರ: ಕಪ್ಪು ಟೋರ್ಮಲೈನ್ ಧರಿಸಿ. ಸಂಜೆ ಧ್ಯಾನದ ವೇಳೆ ಶ್ರೀಗಂಧ ಧೂಪ ಸುಟ್ಟು ಹಾಕಿ. ದಾಳಿಂಬೆ ರಸ ಕುಡಿಯಿರಿ. ಮುಖ್ಯ ನಿರ್ಧಾರಗಳ ವೇಳೆ ಸಂಜೆ 7 ರಿಂದ 9 ಗಂಟೆಯ ನಡುವೆ ವಾಯುವ್ಯ ದಿಕ್ಕಿನಲ್ಲಿ ಮುಖ ಮಾಡಿ. ನಮಸ್ಕಾರ ಧನುರಾಶಿಯವರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಗುರುವಿನ ಆಳ್ವಿಕೆಯ ಧನು, ಇಂದು ನಿಮ್ಮ ಸಾಹಸ ಮತ್ತು ತಾತ್ವಿಕ ಬುದ್ಧಿವಂತಿಕೆ ಹೆಚ್ಚಾಗಿವೆ. ನಿಮ್ಮ ಅಗ್ನಿ ಚಿಹ್ನೆಯ ಕುತೂಹಲವು ದೂರದ ದಿಗಂತಗಳತ್ತ ಮತ್ತು ಉನ್ನತ ಸತ್ಯಗಳ ಅನ್ವೇಷಣೆಗೆ ಪ್ರೇರೇಪಿಸುತ್ತದೆ. ಭಾನುವಾರದ ಸೌರಶಕ್ತಿ ನಿಮ್ಮ ಆಶಾವಾದವನ್ನು ಮತ್ತು ಅರ್ಥಕ್ಕಾಗಿ ಹುಡುಕುವ ಮನೋಭಾವವನ್ನು ಉತ್ತೇಜಿಸುತ್ತದೆ. ಇಂದು ಭಾವನಾತ್ಮಕ ಅನ್ಯೋನ್ಯತೆಗೆ ಮುಂಚಿತವಾಗಿ ಬೌದ್ಧಿಕ ಸಂಪರ್ಕ ಮುಖ್ಯ. ಭವಿಷ್ಯದ ಕನಸುಗಳು ಮತ್ತು ಹಂಚಿಕೊಂಡ ತತ್ವಶಾಸ್ತ್ರಗಳ ಬಗ್ಗೆ ಆಳ ಚರ್ಚೆಗಳು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ಒಂಟಿಗಳು ಮೌಲ್ಯಗಳು ಮತ್ತು ನಂಬಿಕೆಗಳ ಮೂಲಕ ನಿಜವಾದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ಆಳದ ಆತ್ಮಾವಲೋಕನ ಇಂದು ನಿಮ್ಮ ದೀರ್ಘಕಾಲಿಕ ದೃಷ್ಟಿಕೋನವನ್ನು ಪರಿಶೀಲಿಸಲು ಕರೆ ನೀಡುತ್ತದೆ. ಪ್ರಸ್ತುತ ಮಾರ್ಗಗಳು ನಿಮ್ಮ ನಿಜವಾದ ಸತ್ಯದೊಂದಿಗೆ ಹೊಂದಾಣಿಕೆಯಾಗುತ್ತವೆಯೇ ಎಂದು ಪ್ರಶ್ನಿಸಿ. ವೃತ್ತಿಯಲ್ಲಿ ಸಹಯೋಗಾತ್ಮಕ ಪ್ರಯತ್ನಗಳು ಇಂದು ಹೆಚ್ಚು ಫಲಪ್ರದ. ನಿಮ್ಮ ದೂರದೃಷ್ಟಿ ವಿಚಾರಗಳನ್ನು ವಿಶ್ವಸನೀಯ ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳಿ. ಬೋಧನೆ ಅಥವಾ ಮಾರ್ಗದರ್ಶನದ ಅವಕಾಶಗಳು ಉದಯಿಸಬಹುದು. ಸೌಮ್ಯ ಸ್ಟ್ರೆಚಿಂಗ್ ಮತ್ತು ಧ್ಯಾನ ನಿಮ್ಮ ಚೈತನ್ಯವನ್ನು ಪುನಃಸ್ಥಾಪಿಸುತ್ತದೆ. ಸೊಂಟ ಮತ್ತು ತೊಡೆ ಪ್ರದೇಶಗಳಿಗೆ ಹೆಚ್ಚಿನ ಕಾಳಜಿ ನೀಡಿ. ತೆರೆದ ಆಕಾಶದ ಅಡಿಯಲ್ಲಿ ಉಸಿರಾಟದ ವ್ಯಾಯಾಮಗಳು ವಿಶೇಷವಾಗಿ ಪ್ರಯೋಜನಕಾರಿ. ಮಾನಸಿಕ ಪ್ರಚೋದನೆಯನ್ನು ದೈಹಿಕ ವಿಶ್ರಾಂತಿಯೊಂದಿಗೆ ಸಮತೋಲನಗೊಳಿಸಿ. ಕುಟುಂಬ ಸಂಬಂಧಗಳು ಇಂದು ಗುಣಪಡಿಸುವಿಕೆಯನ್ನು ತರುತ್ತವೆ. ಹಳೆಯ ಗಾಯಗಳು ಪ್ರಾಮಾಣಿಕ ಸಂಭಾಷಣೆ ಮೂಲಕ ಪರಿಹಾರ ಕಂಡುಕೊಳ್ಳುತ್ತವೆ. ನಿಮ್ಮ ಉದಾರ ಹೃದಯವು ಕ್ಷಮೆಗೆ ತೆರೆದುಕೊಳ್ಳುತ್ತವೆ. ಅದೃಷ್ಟ ಸಂಖ್ಯೆಗಳು 7, 14, 23, 41. ಮಧ್ಯಾಹ್ನ 2 ರಿಂದ 4 ಗಂಟೆಯ ಅವಧಿ ಸಕಾರಾತ್ಮಕ ಆಶ್ಚರ್ಯಗಳನ್ನು ತರುತ್ತದೆ. ಸಾಹಿತ್ಯಿಕ ಮತ್ತು ತಾತ್ವಿಕ ಪ್ರಯತ್ನಗಳು ಫಲಪ್ರದ. ಪ್ರಮುಖ ಪ್ರಯಾಣಗಳನ್ನು ತಾತ್ಕಾಲಿಕವಾಗಿ ಮುಂದೂಡಿ. ಭವಿಷ್ಯದ ಸಾಹಸಗಳನ್ನು ಯೋಜಿಸಿ. ಸ್ಥಳೀಯ ಶೈಕ್ಷಣಿಕ ತಾಣಗಳ ಪರಿಶೋಧನೆ ಅನಿರೀಕ್ಷಿತ ಒಳನೋಟಗಳನ್ನು ನೀಡಬಹುದು. ಗಾಢ ನೀಲಿ ಬಣ್ಣ ಧರಿಸಿ ಅಮೆಥಿಸ್ಟ್ ಹರಳನ್ನು ಜೊತೆಕೊಂಡೊಯ್ಯಿರಿ. ಸಂಜೆ ಧ್ಯಾನದ ವೇಳೆ ಶ್ರೀಗಂಧದ ಧೂಪ ಸುಡುಹಾಕಿ. ದಾಳಿಂಬೆ ಬೀಜಗಳನ್ನು ಸೇವಿಸಿ. ಸೂರ್ಯೋದಯದ ವೇಳೆ ಓಂ ನಮಃ ಶಿವಾಯ 9 ಬಾರಿ ಜಪಿಸಿ.
ನಮಸ್ಕಾರ ಮಕರರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶನಿಯಿಂದ ಆಳಲ್ಪಡುವ ಮಕರ, ಇಂದು ನಿಮ್ಮ ದೃಢನಿಶ್ಚಯ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆ ಸ್ಪಷ್ಟವಾಗುತ್ತವೆ. ನಿಮ್ಮ ಭೂಮಿಯ ಸ್ವಭಾವವು ಸ್ಥಿರತೆಯನ್ನು ಒದಗಿಸುತ್ತದೆ. ಭಾನುವಾರದ ಸೌರಶಕ್ತಿ ನಿಮ್ಮ ಕ್ರಮಬದ್ಧ ವಿಧಾನವನ್ನು ಯಶಸ್ಸಿನೊಂದಿಗೆ ಹೊಂದಿಸುತ್ತದೆ. ಇಂದು ಸಾಂದರ್ಭಿಕ ಸಂವಹನಗಳು ಆಳವಾದ ಸಂಭಾಷಣೆಗಳಾಗಿ ಪರಿವರ್ತಿಸುತ್ತವೆ. ನಿಮ್ಮ ಸಂಗಾತಿಯೊಂದಿಗೆ ಅಥವಾ ಸಂಭಾವ್ಯ ಪ್ರೇಮ ಆಸಕ್ತಿಯೊಂದಿಗೆ ಆಳವಾದ ಆಕಾಂಕ್ಷೆಗಳನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳಿ. ಒಂಟಿಗಳು ನಿಜವಾದ ದುರ್ಬಲತೆಯಿಂದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ಸ್ವಾತಂತ್ರ್ಯ ಮತ್ತು ಅನ್ಯೋನ್ಯತೆಯನ್ನು ಸಮಾನವಾಗಿ ಗೌರವಿಸಿ. ಭಾನುವಾರದ ಪ್ರತಿಫಲನ ಶಕ್ತಿಯು ನಿಮ್ಮನ್ನು ಒಳಮುಖವಾಗಿ ಕರೆಯಿಸುತ್ತದೆ. ವೈಯಕ್ತಿಕ ಗಡಿಗಳನ್ನು ಮೌಲ್ಯಮಾಪನ ಮಾಡಿ. ಯಾವ ಬದ್ಧತೆಗಳು ನಿಮ್ಮ ಉದ್ದೇಶವನ್ನು ನಿಜವಾಗಲೂ ಪೂರೈಸುತ್ತವೆ ಎಂದು ಪರಿಗಣಿಸಿ ಮತ್ತು ಅನಗತ್ಯ ಬಾಧ್ಯತೆಗಳನ್ನು ಬಿಡುಗಡೆ ಮಾಡಿ. ಪ್ರಮುಖ ನಿರ್ಧಾರಗಳಿಗಾಗಿ ನಿಮ್ಮ ಆಂತರಿಕ ದಿಕ್ಸೂಚಿಯನ್ನು ನಂಬಿ. ಸೃಜನಾತ್ಮಕ ಸಮಸ್ಯಾ ಪರಿಹಾರವು ನಿಮ್ಮ ವೃತ್ತಿಪರ ಸೂಪರ್ ಪವರ್ ಆಗಿ ಹೊರಹೊಮ್ಮುತ್ತದೆ. ಸಂಕೀರ್ಣ ಸಮಸ್ಯೆಗಳಿಗೆ ನವೀನ ಚಿಂತನೆಯೊಂದಿಗೆ ಸಂಯೋಜಿಸಿ. ಕಿರಿಯ ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ ನೀಡಿ ಮತ್ತು ನಿಮ್ಮ ಪರಿಣಿತಿಯನ್ನು ದಾಖಲಿಸಿ. ನಿಮ್ಮ ಖ್ಯಾತಿ ಅನಿರೀಕ್ಷಿತ ಸಹಯೋಗದ ದ್ವಾರಗಳನ್ನು ತೆರೆಯಬಹುದು. ಇಂದಿನ ಪುನಶ್ಚೈವನದ ಶಕ್ತಿಯೊಂದಿಗೆ ಸಮ್ಯ ಯೋಗ ಅಥವಾ ಟೈಚಿ ಮೂವ್ಮೆಂಟ್ ಹೊಂದಿಕೊಳ್ಳುತ್ತವೆ. ಬೆನ್ನುಮೂಳೆಯ ನಮ್ಯತೆ ಮತ್ತು ಕೀಲು ಚಲನಶೀಲತೆಯ ಮೇಲೆ ಗಮನಹರಿಸಿ. ಗಿಡಮೂಲಿಕೆ ಚಹಾಗಳು ಮತ್ತು ಬೆಚ್ಚನೆಯ ಸ್ನಾನಗಳು ನಿಮ್ಮ ಭೂಮಿಯ ಅಂಶವನ್ನು ಬೆಂಬಲಿಸುತ್ತವೆ. ದೇಹದ ಪಿಸುಮಾಟುಗಳನ್ನು ಕೂಗುಗಳಾಗುವ ಮೊದಲು ಆಳವಾಗಿ ಆಲಿಸಿ. ಶಾಂತ ಚಿಂತನೆಯಿಂದ ಪೂರ್ವಜರ ಬುದ್ಧಿವಂತಿಕೆ ಹೊರಹೊಮ್ಮುತ್ತದೆ. ಕುಟುಂಬ ಮಾದರಿಗಳು ಸ್ಪಷ್ಟವಾಗುತ್ತವೆ. ಪ್ರೀತಿಪಾತ್ರರ ವಿಭಿನ್ನ ಸಮಯಾವಧಿಗಳನ್ನು ಗೌರವಿಸಿ ಮತ್ತು ತಾಳ್ಮೆಯನ್ನು ಅಭ್ಯಾಸ ಮಾಡಿ. ನಿಮ್ಮ ಭಾವನಾತ್ಮಕ ಪರಿಪಕ್ವತೆ ಇತರರಿಗೆ ದಾರಿದೀಪವಾಗುತ್ತದೆ. ಅದೃಷ್ಟ ಸಂಖ್ಯೆಗಳು 8, 17, 29, 44. ಶೈಕ್ಷಣಿಕ ಅನ್ವೇಷಣೆಗಳು ಮತ್ತು ಜ್ಞಾನಾರ್ಜನೆ ಇಂದು ಲಾಭದಾಯಕ. ಸ್ಥಾಪಿತ ನೆಟ್ವರ್ಕ್ಗಳ ಮೂಲಕ ಸುವರ್ಣ ಅವಕಾಶಗಳು ಬರುತ್ತವೆ. ಇತರರು ಶೀಘ್ರ ಪರಿಹಾರಗಳನ್ನು ಹುಡುಕುವಾಗ ನಿಮ್ಮ ಅನುಭವಿ ತೀರ್ಮಾನವನ್ನು ನಂಬಿ. ಸ್ಥಳೀಯ ಆಧ್ಯಾತ್ಮಿಕ ಪ್ರವಾಸಗಳು ಅಥವಾ ಪರ್ವತ ತಾಣಗಳಿಗೆ ಚಿಕ್ಕ ಡ್ರೈವ್ಗಳು ಸ್ಪಷ್ಟತೆ ಮತ್ತು ದೃಷ್ಟಿಕೋನ ನೀಡುತ್ತವೆ. ಆತುರದ ಪ್ರವಾಸಗಳನ್ನು ತಪ್ಪಿಸಿ ನಿಧಾನ, ಚಿಂತನಾಶೀಲ ಚಲನೆಯನ್ನು ಆಯ್ಕೆ ಮಾಡಿ. ನೆಲದ ಶಕ್ತಿಗಾಗಿ ಗಾಢ ಕಾಡುಹಸಿರು ಬಣ್ಣ ಧರಿಸಿ. ಬೆಳಗ್ಗಿನ ಧ್ಯಾನದ ವೇಳೆ ಹೆಮಟೈಟ್ ಹಿಡಿದುಕೊಳ್ಳಿ. ಸೂರ್ಯೋದಯದ ಸಮಯದಲ್ಲಿ ಧೂಪದ್ರವ್ಯದ ಧೂಪ ಸುಡಿ. ಬೇರು ತರಕಾರಿಗಳನ್ನು ಸೇವಿಸಿ ಮತ್ತು ಶುಂಠಿ ಚಹಾ ಕುಡಿಯಿರಿ. ಸಂಜೆ 4ರಿಂದ 6 ಗಂಟೆಯ ನಡುವೆ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ. ನಮಸ್ಕಾರ ಕುಂಬರೆ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಯುರೇನಸ್ನಿಂದ ಆಳಲ್ಪಡುವ ಕುಂಭ, ಇಂದು ನಿಮ್ಮ ಪ್ರಗತಿಪರ ಚಿಂತನೆ ಮತ್ತು ಮಾನವೀಯ ಆದರ್ಶಗಳು ಸ್ಪಷ್ಟವಾಗುತ್ತವೆ. ನಿಮ್ಮ ಸ್ಥಿರ ವಾಯುಶಕ್ತಿ ಕ್ರಾಂತಿಕಾರಿ ಪರಿಕಲ್ಪನೆಗಳನ್ನು ಶಾಶ್ವತ ಸಾಮಾಜಿಕ ಬದಲಾವಣೆಗೆ ಕೊಂಡೊಯ್ಯುತ್ತದೆ. ನೀವು ಸಾಮೂಹಿಕ ಪರಿವರ್ತನೆಗೆ ನೈಸರ್ಗಿಕ ವೇಗವರ್ತಕರು. ಇಂದು ಬೌದ್ಧಿಕ ಸಂಪರ್ಕವು ಪ್ರಣಯ ಬಂಧಗಳನ್ನು ಬಲಪಡಿಸುತ್ತದೆ. ಸಂಗೀತದಂತೆ ಆಕರ್ಷಕ ವಿಚಾರಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಿ ಅಥವಾ ತಾತ್ವಿಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಿ. ಅವಿವಾಹಿತರು ಭವಿಷ್ಯದ ಕನಸುಗಳ ಬಗ್ಗೆ ನಿಜವಾದ ಸಂಭಾಷಣೆಗಳಿಂದ ಪ್ರತಿಕ್ರಿಯಿಸಿ. ಭಾನುವಾರದ ಸೌರಶಕ್ತಿ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣದ ಗುಪ್ತ ಅಂಶಗಳನ್ನು ಬೆಳಗಿಸುತ್ತದೆ. ಇಂದು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಆಂತರಿಕ ಧ್ವನಿಯನ್ನು ನಂಬಿ. ನೀರಿನ ಬಳಿ ಅಥವಾ ಧ್ಯಾನದಲ್ಲಿ ಒಂದು ಕ್ಷಣ ಏಕಾಂತವು ನಿಮ್ಮ ಹೃದಯದ ಭಾರವನ್ನು ಸ್ಪಷ್ಟಪಡಿಸುತ್ತದೆ. ಸೃಜನಶೀಲ ಸಹಯೋಗ ಇಂದು ಕೇಂದ್ರ ಹಂತವನ್ನು ಪಡೆಯುತ್ತದೆ. ನಿಮ್ಮ ಕಾಲ್ಪನಿಕ ಪರಿಹಾರಗಳು ಸಹಯೋಗಿಗಳು ಮತ್ತು ಮೇಲಾಧಿಕಾರಿಗಳನ್ನು ಮೆಚ್ಚಿಸುತ್ತವೆ. ಕಲಾತ್ಮಕ ದೃಷ್ಟಿ ಅಥವಾ ಭಾವನಾತ್ಮಕ ಬುದ್ಧಿಮತ್ತೆಯ ಅಗತ್ಯವಿರುವ ಪ್ರಾಜೆಕ್ಟ್ಗಳ ಮೇಲೆ ಕೇಂದ್ರೀಕರಿಸಿ. ಸೃಜನಶೀಲ ಸಮುದಾಯಗಳ ಮೂಲಕ ನೆಟ್ವರ್ಕಿಂಗ್ ಭವಿಷ್ಯದ ಅವಕಾಶಗಳಿಗೆ ದಾರಿ ತೆರೆದಿಡುತ್ತದೆ. ನಿಮ್ಮ ಸೂಕ್ಷ್ಮ ನರಮಂಡಲಕ್ಕೆ ಇಂದು ಹೆಚ್ಚುವರಿ ಕಾಳಜಿ ಬೇಕು. ಸೌಮ್ಯ ಯೋಗ ಅಥವಾ ಈಜುವಿಕೆ ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ಪಾದಗಳು ಮತ್ತು ದುಗ್ಧರಸ ವ್ಯವಸ್ಥೆಗೆ ಗಮನ ನೀಡಿ. ಕ್ಯಾಮೊಮೈಲ್ ಅಥವಾ ಲ್ಯಾವೆಂಡರ್ ಗಿಡಮೂಲಿಕೆ ಚಹಾ ಆತಂಕವನ್ನು ಶಮನಿಸುತ್ತದೆ. ಇಂದು ಆಳ ಭಾವನಾತ್ಮಕ ಪ್ರವಾಹಗಳು ಹೊರಹೊಮ್ಮುತ್ತವೆ. ಗುಣಪಡಿಸುವಿಕೆ ಮತ್ತು ತೀವ್ರತೆ ಎರಡೂ ಬರುತ್ತವೆ.
ಭಾವನೆಗಳನ್ನು ನಿಗ್ರಹಿಸಬೇಡಿ.